ದಾಂಡೇಲಿ ವಿಟಿಯು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಲ್ಲಿ ಅವ್ಯವಸ್ಥೆ ಆರೋಪ, ಬಡ ವಿದ್ಯಾರ್ಥಿನಿಯರಿಂದ ದೂರು ದಾಖಲು. ಸರ್, ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ ಈ ಡಿಪಾರ್ಟ್ಮೆಂಟ್ ದಿನ ವಿಠಲ್ ಸರ್ ಬಂದು ನಮಗೆ ಅಟೆಂಡೆನ್ಸ್ ಪ್ರಾಬ್ಲಮ್ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡಿದೀವಿ. ಅವ್ರಿಗೆ ಮಾಡಿಲ್ಲ ಅಂತ ಅವ್ರು ಹೊಳ್ಸಿದ್ರೆ ಎಲ್ಲ ಸಿಸಿ ಕ್ಯಾಮೆರಾ ತಗೊಂಡ್ರಿ. ಇವತ್ತು ಏನು ಪ್ರಾಬ್ಲಮ್ ಇಲ್ಲ ಪಾಪ, ಮಕ್ಕಳಿಗೆಲ್ಲ ನೀವು ಸಪೋರ್ಟ್ ಮಾಡ್ತಾ ಈ ಮಕ್ಕಳದಷ್ಟೇ ಇಲ್ಲ, ಇವ್ರು ಮುಗಿದು ಹೋದ್ಮೇಲೆ ನೆಕ್ಸ್ಟ್ ಬಂದ್ರು ಆ ಮಕ್ಕಳಿಗೂ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರವು ಬಡ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದು, ಇದೀಗ ಕೇಂದ್ರದಲ್ಲಿ ಮೂಲಸೌಕರ್ಯಗಳ ಕೊರತೆ ಹಾಗೂ ವಿದ್ಯಾರ್ಥಿನಿಯರೊಂದಿಗೆ ಸಿಬ್ಬಂದಿ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ದೇವರಾಜ್ ಅರಸು ನಿಗಮದ ವತಿಯಿಂದ ಆಯ್ಕೆಯಾದ 50ಕ್ಕೂ ಹೆಚ್ಚು ಯುವಕ ಯುವತಿಯರು ಕಳೆದ ಜುಲೈ ತಿಂಗಳಲ್ಲಿ ದಾಂಡೇಲಿಯ ವಿಟಿಯು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಲ್ಲಿ ಸುಮಾರು 1.5 ತಿಂಗಳ ಉಚಿತ ಕಂಪ್ಯೂಟರ್ ತರಬೇತಿಗೆ ಆಗಮಿಸಿದರು. ತರಬೇತಿಗೆ ಬಂದಿರುವ ವಿದ್ಯಾರ್ಥಿನಿಯರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಿಲ್ಲ. ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಮಹಿಳಾ ಸಿಬ್ಬಂದಿ ಹಾಗೂ ಮಹಿಳಾ ಭದ್ರತಾ ಸಿಬ್ಬಂದಿಯನ್ನು ನೇಮಕ ಮಾಡಿಲ್ಲ. ಅಲ್ಲದೆ ತಮ್ಮ ಸಮಸ್ಯೆಗಳನ್ನು ಸಿಬ್ಬಂದಿಯ ಗಮನಕ್ಕೆ ತಂದರೂ ಸಮರ್ಪಕವಾಗಿ ಸ್ಪಂದಿಸದೆ ಕೆಲವು ಸಿಬ್ಬಂದಿ ಅಗೌರವದಿಂದ ವರ್ತಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿನಿಯರು ಆರೋಪಿಸಿದ್ದಾರೆ. ಈ ಹಿಂದೆ ತಮ್ಮ ಸಮಸ್ಯೆಗಳ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಕ್ಕಾಗಿ ಸಂಸ್ಥೆಯ ಕೆಲ ಸಿಬ್ಬಂದಿ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ತರಬೇತಿಗೆ ಆಗಮಿಸಿರುವ ವಿದ್ಯಾರ್ಥಿನಿಯರು ತಮ್ಮ ಸಮಸ್ಯೆಗಳನ್ನು ಹಾಗೂ ತಮಗಾಗುತ್ತಿರುವ ಅನ್ಯಾಯದ ಕುರಿತು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ಅವರಿಗೆ ಲಿಖಿತ ದೂರು ನೀಡಿದ್ದಾರೆ. ದೂರು ಸ್ವೀಕರಿಸಿದ ಬಳಿಕ ರೇಣುಕಾ ಬಂದಂ ಹಾಗೂ ಸಂಘಟನೆಯ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಆಲಿಸಿದರು. ವಿದ್ಯಾರ್ಥಿನಿಯರಿಗೆ ಧೈರ್ಯ ಹಾಗೂ ಸಾಂತ್ವನ ಹೇಳಿ ಕೇಂದ್ರದ ಪ್ರಭಾರ ನಿರ್ದೇಶಕ ಮನೋಹರ್ ಕಾನ್ಕತ್ರಿ ಅವರನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು, ವಸತಿ ನಿಲಯದಲ್ಲಿ ಸೂಕ್ತ ವ್ಯವಸ್ಥೆ ಮಾಡುವುದು ಹಾಗೂ ವಿದ್ಯಾರ್ಥಿನಿಯರೊಂದಿಗೆ ಗೌರವಯುತವಾಗಿ ವರ್ತಿಸುವಂತೆ ಕೇಂದ್ರದ ಸಿಬ್ಬಂದಿಗೆ ಸೂಚಿಸಲಾಯಿತು. ವಿದ್ಯಾರ್ಥಿನಿಯರು ನೀಡಿರುವ ಲಿಖಿತ ದೂರಿನ ಆಧಾರದ ಮೇಲೆ ಬೆದರಿಕೆ ಹಾಕಿದ ಸಿಬ್ಬಂದಿ ವಿರುದ್ಧ ಸೂಕ್ತ ಮುಂದಿನ ಕ್ರಮ ಕೈಗೊಂಡು ನ್ಯಾಯ ಒದಗಿಸುವುದಾಗಿ ರೇಣುಕಾ ಬಂದಂ ಭರವಸೆ ನೀಡಿದರು. ನಮಗಾದ ಅನ್ಯಾಯ, ಅವಮಾನ ಹಾಗೂ ಕಷ್ಟಗಳು ಮುಂದಿನ ಯಾವುದೇ ಬಡ ವಿದ್ಯಾರ್ಥಿನಿಯರಿಗೆ ಆಗಬಾರದು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ದೊರಕಿಸಿಕೊಡಬೇಕು ಎಂದು ವಿದ್ಯಾರ್ಥಿನಿಯರು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಪ್ರಮೀಳಾ ಮಾನೆ, ಕಾರ್ಯದರ್ಶಿ ಸುಚಿತಾ ದೇವದಾಸ್, ರೂಪಾ ಹೆಬ್ಸು, ರೇಣುಕಾ ಭಜಂತ್ರಿ, ದೀಪಾ ಹಚ್ಚಡ್ಕರ್, ಪರ್ವೀನ್ ಬಾನು, ನೀಲಾ ಮಾದರ್, ಗೀತಾ ಗವಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉಲ್ಲಾ ಜಿಲ್ಲದೆ ಅವನನ್ನ ಏನ್ ಮಾಡ್ಬೇಕು ಅದನ್ನ ಗೊತ್ತಾಯ್ತಲ್ಲ. ಮಕ್ಕಳ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳು ಯಾರು ಮಾತಾಡೋದಿಲ್ಲ. ಇಲ್ಲ, ನಿಮ್ದು ಎಷ್ಟಿದೆ ಕೆಲಸ ಅಷ್ಟು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇಲ್ಲಿ ಹೆಣ್ಮಕ್ಳ ಬಗ್ಗೆ ಕೇವಲವಾಗ ಮಾತಾಡೋ ಅಧಿಕಾರ ಯಾವನಿಗೂ ಇಲ್ಲ. ತಿಳ್ಕೊಳ್ರಿ ಇದನ್ನ. ಯಾಕೆ ಮಾತಾಡ್ತೀರಿ ಬೇರೆ ಮಕ್ಕಳ ಬಗ್ಗೆ? ಹೆಣ್ಮಕ್ಳ ಬಗ್ಗೆ ಮಾತಾಡೋ ಅವಶ್ಯಕತೆ ನಿಮ್ಗೆ ಏನಿದೆ ಹೇಳ್ರಿ? ಏನಿದೆ ನಿಮ್ಗೆ? ನಿಮ್ ಕೆಲಸ ಎಷ್ಟೈತೆ ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ಯಾವ್ದು ಹೆಣ್ಮಕ್ಳಾಗಿರ್ಲಿ, ಈ ಹೆಣ್ಮಕ್ಳಾಗಿರ್ಲಿ, ಇನ್ಯಾರೋ ಹೆಣ್ಮಕ್ಳಾಗಿರ್ಲಿ, ಯಾವ ಹೆಣ್ಮಕ್ಳ ಬಗ್ಗೆ ಯಾವನು ಕೇವಲವಾಗಿ ಮಾತಾಡಬಾರ್ದು. ಮತ್ತೆ ತಿಳ್ಕೊಳ್ಬೇಕಲ್ಲ.
ಮತ್ತೆ ಇಲ್ಲಿ ಶಿಫಾರಸ್ ಕೊಡ್ಲಿಕ್ಕೆ ಬರ್ತಾ ಇದ್ದೀರಿ. ತೆಗಿಸ್ತೀವಿ ನಾವು, ಅದನ್ನ ತೆಗಿಸ್ತೀವಿ. ಯಾರು ಏನಾಗಿದೆ ಎಲ್ಲಿಂದ ಆಗಿದೆ ಎಲ್ಲ ಗೊತ್ತಾಗ್ತದೆ. ಟೈಮಿಂಗ್ ಇದೆಯಲ್ಲ, ಹೆಣ್ಣು ಮಕ್ಕಳು ಹೊರಗೆ ಟೈಮಿಂಗ್ ಇದೆ, ಅದು ಫಾಲೋ ಮಾಡಿ. ಸೆಕ್ಯೂರಿಟಿದು ಕೆಲಸ ಇದೆ ಅಂತ ಹೇಳಿ ಹೆಣ್ಮಕ್ಳು ಬಾಗಿಲಿಗೆ ಬಂದು ಕಾಯ್ತಾ ಇರೋದಿಲ್ಲ. ಇಲ್ಲಿ ಹೆಣ್ಮಕ್ಳು ಬಾಗಿಲಿನ ಕಡೆ ಬಂದು ನಿಂತ್ಕೊಂಡು ನೋಡೋದಲ್ಲ. ನಿಮ್ ಕೆಲಸ ಎಲ್ಲಿದೆ ಅಲ್ಲಿ. ಆತರ ಏನೋ ಹೆಣ್ಮಕ್ಳು ಸಮಸ್ಯೆ ಮಾಡ್ತಾ ಇದಾರಪ್ಪ, ಅವ್ರು ಬೇರೆ ರೀತಿ ಏನಾದ್ರು ವರ್ತನೆ ನಡೆಸ್ತಾ ಇದಾರೆ, ಇದಾರಿಲ್ಲ ಇವ್ರು ತಿಳಿಸ್ರಿ. ಅವ್ರು ಆಕ್ಷನ್ ತಗೊಳ್ತಾರೆ. ಟೈಮಿಂಗ್ ಇರ್ಬೇಕಲ್ಲ, ಟೈಮಿಂಗ್ ಫಾಲೋ ಮಾಡ್ತಾರೆ. ಟೈಮಿಂಗ್ ಫಾಲೋ ಸ್ವಲ್ಪ ಮಾಡಲ್ಲ ಅವರು. ಮುಗೀತು ನಮ್ದು. ಮುಂದಿನ ಮಕ್ಕಳು ಬಂದವರಿಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದು ಅನ್ನೋದು ಅವ್ರದ್ದು ಒಂದು. ದಯವಿಟ್ಟು ಸರ್, ಆ ಮಕ್ಕಳು ನಿಮ್ಮ ಮಕ್ಕಳಂತ ತಿಳ್ಕೊಂಡು. ಈಗ 15 ದಿವಸ ಆಗಿ ಮೇಡಮ್ ನಾನು ವಿಚಾರ ತೊಗೊಂಡು, ಓಕೆ 15 ದಿವಸದೊಳಗೆ ನಾನು ಆ್ಯಕ್ಚುಲಿ ನಾನು ವಿಚಾರ ತೊಗೊಂಡಾದ್ಮೇಲೆ ನಾನು ಆ್ಯಕ್ಷನ್ ತೊಗೊಲೇಬೇಕಿತ್ತು. ನಾನು ತೊಗೊಂಡಿಲ್ಲ, ಅದನ್ನ ತಪ್ಪಾಗಿದೆ. ಅವರು ಅಲ್ಲ, ಆ ಹುಡುಗರು ತಿಳಿಸಿದ ಕೂಡಲೇ ನಿಮ್ಗೆ ಯಾರಿಗೆ ಹೇಳಿದ್ರಲ್ಲ, ಯಾರು ಮನುಷ್ಯರಿಗೆ ಮಾಡಿವ್ರಿ ಮೇಡಮ್. ಅದು ಮತ್ತೆ ಅವ್ರು ನಿಮಗಾರ ತಿಳಿಸ್ಯಾರಿಲ್ಲ, ನಿಮ್ಗೆ ಗಮನ ಕೊಟ್ಟಾರಿಲ್ಲ ಅವ್ರು. ನಾವು ನಾನೇ ಎಲೆಕ್ಟ್ರಿಷಿಯನ್, ನನಗೆ ಗೀಜರ್ ನಾನು ರೆಡಿ ಮಾಡೀನಿ. ಆಮೇಲೆ ಈ ಫಸ್ಟ್ ರೂಮ್ ಒಳಗೆ ಒಬ್ಬರು ಲೇಡೀಸ್ ಇರ್ತಾರೆ, ಅವ್ರಿಗೆ ಕರ್ಕೊಂಡು ಅಂದ್ರೆ ಮುಂದೆ ಮತ್ತೆ ಅದು ಪುನಃ ಸರ್ ಇನ್ನೊಂದ್ರಿ, ನಮ್ದಿಲ್ಲಿ ಲೇಡಿ ಫ್ಯಾಕಲ್ಟೀಸ್ ಇಲ್ಲ. ಅದು ಹಾಕೇನು ನಮಗ್ ಫಾಲೋ ಮಾಡಿ ಸರ್, please. ನಾನು ಸರ್ ಹತ್ರ ಮಾತಾಡ್ತೀನಿ. ಇಲ್ಲ, ನಾವು ಇಮಿಡಿಯೇಟ್ಲಿ ಒಂದು ಲೆಟರ್ ಹಾಕಿದ್ದೀವಿ. ಈಗ ಲೇಡಿ ವಾರ್ಡನ್ ಬೇಕಂತ ಹೇಳಿ ಅದು ತೊಂದರೆ ಆಗ್ತಾ ಇದೆ ಅವರಿಗೆ, ಬೇಕೇ ಬೇಕು, ತೊಂದರೆ ಆಗ್ತಾ ಇದೆ. ನಿಮ್ಮ ಮುಂದಿನ ಬ್ಯಾಚಿಗೆ ನಾವು 100% ಲೇಡಿ ವಾರ್ಡನ್ ನಾವು ಬರುವಂಗೆ ಮಾಡ್ತೀವಿ. ಲೆಟರ್ ಆಲ್ರೆಡಿ ಹೋಗಿದೆ, ಇದು ಆಗಿದೆ, ಹೆಡ್ ಆಫೀಸಿಗೂ ಹೋಗಿದೆ. ಓಕೆ, ಅವ್ರ ಪ್ರಾಬ್ಲಮ್ ಗೊತ್ತೀಗ. ಈಗ ಮತ್ತೆ ನಾನು ಹೇಳ್ತಾ ಇದ್ದೀನಿ, 15 ದಿವಸ ಅದು ನಾ ಬಂದು ಅದಕ್ಕಿಂತ ಮುಂಚೆನೇ ಇದ್ರು ಇವರು. ಬಟ್ ನನಗೆ ಈಗೆಲ್ಲ ಪ್ರಾಬ್ಲಮ್ಸ್ ಗೊತ್ತಾಗ್ತಾ ಇದ್ದಾವೆ. ಆ್ಯಸ್ ಎ ಇನ್ಚಾರ್ಜ್ ಏನೆಲ್ಲ ಹೆಡ್ ಅಂದಮೇಲೆ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಇದಾವೆ ಅನ್ನೋದು ನನಗೂ ಅರ್ಥ ಆಗ್ತಾ ಇದೆ. ಈಗ 100% ನಾನು ನಮಗ ಡೇಟ್ ಅದಾಗ್ರಿ ಏನೇ ಅದಾಗ್ರಿ ನಾವು ಅಲ್ಲಿ ಮ್ಯಾಮ್ಗೆ ಹೇಳಿದಾಗ ಇವ್ರು ಹೇಳಿಲ್ಲ ಸರ್, ಆ ಮ್ಯಾಮಿಗೆ ಹೋಗಿ ಆಯ್ತು ರೀ. ಈಗ ನಾನು ರಿಸಾಲ್ವ್ ಮಾಡ್ತಾ ಇದ್ದೀನಿ, ವಾರ್ಡನ್ ರಿಸಾಲ್ವ್ ಮಾಡ್ತೀನಿ, ನಮ್ಮ ಮನೆಯವ್ರದ್ದು ನಂಬರ್ ಕೊಡ್ತೀನಿ. ಹೆಣ್ಮಕ್ಳ ಸಮಸ್ಯೆ ಇದ್ದವಾಗ ಹೆಣ್ಮಕ್ಳು ಯಾರು ಇರ್ತಾರೆ ಅವ್ರ ಹತ್ರನೇ ಈಗ ನಮ್ಮ ಮನೆ ಅಲ್ಲ ಮೇಡಮ್, ಒಂದೇ ನಿಮಿಷ. ಈಗ ನಮ್ಮ ಪೂಜಾ ಚಂದ್ರಕಾಂತ್ ನಿಮ್ಮ ಬಗ್ಗೆ ಅಲ್ಲಿ ಏನು ಕ್ಯಾಂಟೀನ್ ಏನು ಪ್ರಾಬ್ಲಮ್ ಇಲ್ಲ ಪಾಪ, ಮಕ್ಕಳಿಗೆಲ್ಲ ನೀವು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳೋದೇ ಬಂತ ನಿಮ್ಮ ಬಗ್ಗೆ. ಈ ಮಕ್ಕಳದ್ದು ಅಷ್ಟೇ ಇಲ್ಲ, ಇವ್ರದ್ದು ಮುಗಿದು ಹೋದ್ಮೇಲೆ ನೆಕ್ಸ್ಟ್ ಬಂದ್ರು ಆ ಮಕ್ಕಳಿಗೂ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವ್ರು ಯಾರು ಏನು ಕಂಪ್ಲೇಂಟ್ಸ್ ಹೇಳಿಲ್ಲ. ಕೆಲವೊಂದು ಕೇರ್ ತಗೊಳ್ಳೋದು ವಿಷಯದಾಗ್ಲಿ ಯಾವುದು ಕೇಳ್ರಿ ಅವರಿಗೆ. ಯಾರು ಹೆದರ್ಬೇಡ್ರಿ, ಗೊತ್ತಾಯ್ತಾ? ಬರ್ಲಾ, ನನ್ನ ನಂಬರ್ ಇದೆ ಏನು, ನಂಬರ್ ಇದೆ. ಅಳಬೇಡ ಮಗ, ಅಳಬಾರ್ದು. ಧೈರ್ಯ ಆಗಿ ಮುಂದಿನ ಪೀಳಿಗೆ ಚಲೋ ಆಗ್ಲಿ ಅಂತ ಆರೈಸಕ್ಕೆ ಅಲ್ಲ, ಹಾಗಲ್ಲ. ನೀವು ಒಬ್ಬಳೆ ಮಾತಾಡಿದ್ರೆ ಪರವಾಗಿ ಮಾತಾಡಿಬಾರ್ದು. ನಾವು ಸಣ್ಣ ಇದೆ, ಅದ್ರ ಸ್ಟ್ರಾಂಗ್ ಇದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.